ಸಿನಿಮಾ ಆಗಿದೆ. ಸ್ಟೋರಿ ಮಾತ್ರ ಸಕ್ಕತ್ತಾಗೈತೆ. ಸಿನಿಮಾ ಫಿಲಮ್ ಚೆನ್ನಾಗಿದೆ, ಸೂಪರ್ ಚೆನ್ನಾಗಿದೆ, ಸೂಪರ್ ಚೆನ್ನಾಗೈತೆ, ಸೂಪರ್. ಏಯ್ ಗಣೇಶ್ ಅಣ್ಣ ಸಿನಿಮಾ ಚೆನ್ನಾಗೈತಪ್ಪ. ಸಿನಿಮಾ ಚೆನ್ನಾಗಿದೆ ಅಣ್ಣ. ಸಿನಿಮಾ ಆಗಿದೆ ಚೆನ್ನಾಗಿದೆ, ಪರವಾಗಿಲ್ಲ. ಮ್ಯಾಕ್ಸಿಮಮ್ ಮ್ಯಾಕ್ಸ್ ಅಲ್ಟಿ ಬ್ರೋ, ಅಲ್ಟಿ. ಸಿನಿಮಾ ಆಗಿದೆ ಸರ್. ಮೇಡಮ್ ಸಿನಿಮಾ ಆಗಿದೆ ಸರ್. ಸಿನಿಮಾ ಸೂಪರ್ ಸರ್. ಸಿನಿಮಾ ಆಗಿದೆ ಮ್ಯಾಕ್ಸಿಮಮ್ ಸೂಪರ್ ಬ್ರೋ. ಸಿನಿಮಾ ಜೈಡಿ ಬಾಸ್ ಬೆಂಕಿ ಚೆನ್ನಾಗಿದೆ ಬ್ರೋ. ಬ್ರೋ ಸಿನಿಮಾ ಆಗಿದೆ ಬ್ರೋ. ಬ್ರೋ ಸಿನಿಮಾ ಆಗಿದೆ ಚೆನ್ನಾಗಿದೆ. ಸಿನಿಮಾ ಆಗಿದೆ ಚೆನ್ನಾಗಿದೆ, ಅಲ್ಟಿಮೇಟ್. ಮ್ಯಾಕ್ಸಿಮಮ್ ತುಂಬಾ ಚೆನ್ನಾಗಿದೆ ಸರ್. ಮ್ಯಾಕ್ಸ್ ಅಂದ್ರೆ ಮ್ಯಾಕ್ಸಿಮಮ್, ಸುದೀಪ್ ಅವರೇ ಮ್ಯಾಕ್ಸ್. ಆಕ್ಟಿಂಗ್ ಮಾತ್ರ ಸೂಪರ್ ಸೂಪರ್ ಸೂಪರ್. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಚೆನ್ನಾಗಿದೆ, ಸೂಪರ್ ಸೂಪರ್. ಪಾಪ ಹೇಗಿದೆ ಮೂವಿ? ಸಕ್ಕತ್ತಾಗಿದೆ. ಬ್ರೋ ಸಿನಿಮಾ ಆಗಿದೆ ಸರ್. ಬ್ರೋ ಸಿನಿಮಾ ನೋಡುವ ಸರ್ ಒಂದ್ಸಲ, ಚೆನ್ನಾಗಿದೆ. ಮಾಸ್ ಸೂಪರ್ ಸೂಪರ್ ಮೂವಿ. ಸರ್. ಸಿನಿಮಾ ಸೂಪರ್ ಸೂಪರ್ 100 ಡೇಸ್ ಪಕ್ಕ ಕಿಚ್ಚ ಬಸ್ ಚೆನ್ನಾಗಿದೆ. ಮ್ಯಾಕ್ಸ್ ಅಂತ ಟೈಟ್ಲ್ ಏನಕ್ಕೆ ಇಟ್ಟಿದ್ದಾರೆ ಅಂತ ನಮಗೆ ಈಗ ಅರ್ಥ ಆಗ್ತಿದೆ. ಪ್ರತಿಯೊಂದೊಂದು ಆಕ್ಷನ್ ಸೀನ್ಸ್ ಅಲ್ಲೂ ಸುದೀಪ್ ಅವ್ರು ಭಾರಿ ಸ್ಟೈಲಿಶ್ ಆಗಿ ಮಾಡಿದ್ದಾರೆ. ಮತ್ತು ಈ ಸಿನಿಮಾ ಏನಂದ್ರೆ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ನಮಗೊಂಥರ ಸೀಟ್ ಎಡ್ಜಿಂಗ್ ಥ್ರಿಲ್ಲರ್, ಅಂದರೆ ಸೀಟಿನ ತುದಿಯಲ್ಲಿ ಕೂತ್ಕೊಂಡು ಸಿನಿಮಾನ ಆ ರೇಂಜಿಗೆ ಒಂದು ಥ್ರಿಲ್ಲಿಂಗ್ ಮಾಡಿದ್ದಾರೆ. ಸುದೀಪ್ ಅವ್ರ ಕಡೆಯಿಂದ 2 ವರ್ಷ ಆದಮೇಲೆ ಒಂದು ಈ ಥರ ಒಂದು ಸಿನಿಮಾ, ಒಂದು ಹಬ್ಬದ ವಾತಾವರಣನೇ, ಅವ್ರ ಅಭಿಮಾನಿಗಳಿಗಂತೂ ಒಳ್ಳೆ ಹಬ್ಬದ ವಾತಾವರಣನೇ ಆಗಿದೆ. ಯಾಕಂದರೆ ಈ ಸಿನಿಮಾದ ಪ್ರತಿಯೊಂದು ಆ್ಯಕ್ಷನ್ ಸೀನ್ಸೂ ಆ ಲೆವೆಲಿಗೆ ಬಂದಿದ್ದಾವೆ. ಮತ್ತು ಕಾಮನ್ ಆಡಿಯನ್ಸಿಗೆ ಏನಂದರೆ ಇದೊಂದು ಥ್ರಿಲ್ಲರ್ ಮೂವಿ. ನಮಗೆ ಸೀಟ್ ಎಡ್ಜಿಂಗ್ ಅಂತಂದರೆ ಪ್ರತಿಯೊಂದು ಏನಾಗುತ್ತೆ ಮುಂದೆ ಏನಾಗುತ್ತೆ ಅಂತ ಅಂದ್ಕೊಂಡು ನಮ್ಗೆ ಯೋಚನೆ ಮಾಡಬೇಕು, ಸುದೀಪ್ ಅವ್ರು ಪಾರಾಗ್ತಾರೋ ಇಲ್ವೋ ಅಂತ ಭಾರಿ ಟೆನ್ಷನ್ ಆಗ್ಬಿಡುತ್ತೆ ಸೀಟಲ್ಲಿ ಕೂತಾಗ. ಆ ಒಂದು ಲೆವೆಲಿಗೆ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ವರೆಗೂ ಏನು ನಮಗೇನು ಬೋರ್ ಆಗಲ್ಲ, ಚೆನ್ನಾಗಿ ನೀಟಾಗಿ ತಗೊಂಡೋಗಿದ್ದಾರೆ ಸಿನಿಮಾನ.